ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಏನ್ ಬಂದಿತ್ತು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಾಂಬ್ ಬೆದರಿಕೆ ಹಾಕಿ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದಂತಹ ಆ ದುಷ್ಕರ್ಮಿ ಯಾರು? ಡಿಸೆಂಬರ್ 1ನೇ ತಾರೀಕು ಬೆಂಗಳೂರನ್ನ ಅಲ್ಲೋಲ ಕಲ್ಲೋಲಗೊಳಿಸಿದ್ದ ಬಾಂಬ್ ಬೆದರಿಕೆಯ ಇಮೇಲ್. ಸ್ಕೂಲ್ಗಳಿಗೆ ಬೆದರಿಕೆ ಹಾಕಿ 20 ದಿನ ಕಳೆದಿದೆ, ಆದರೂ ಕಿಡಿಗೇಡಿಯ ಪತ್ತೆ ಇಲ್ಲ. ಆರೋಪಿಯ ಹೆಡೆಮುರಿ ಕಟ್ಟೋದಿಕ್ಕೆ ಪೊಲೀಸರು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಆರೋಪಿಯ ಸುಳಿವು ಸಿಕ್ತಿಲ್ಲ, ಯಾವ ಊರು ಎಲ್ಲಿದ್ದಾನೆ ಅನ್ನೋದರ ಮಾಹಿತಿ ಇಲ್ಲ. ಈಗ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಗ್ತಾ ಇರೋದು ಏನು ಅಂದ್ರೆ, ಸ್ವಿಟ್ಜರ್ಲ್ಯಾಂಡ್ ನಿಂದ ಶಾಲೆಗಳಿಗೆ ಬಂದಿತ್ತು ಬಾಂಬ್ ಬೆದರಿಕೆಯ ಇಮೇಲ್. ಆರೋಪಿಯನ್ನ ಹೆಡೆಮುರಿ ಕಟ್ಟೋದಿಕ್ಕೆ ಪೊಲೀಸರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆರೋಪಿಯ ಸುಳಿ ಸಿಗ್ತಾ ಇಲ್ಲ, ಆತ ಯಾರು, ಎಲ್ಲಿಯವ, ಆತನ ಮೂಲ ಏನು. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ನಿಂದ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ. ಬೀಬಲ್ ವೆಬ್ಸೈಟ್ ಮೂಲಕ ಬಾಂಬ್ ಬೆದರಿಕೆಯ ಮೇಲ್ ರವಾನಿಸಿದ್ದ ಕಿಡಿಗೇಡಿ. ಸ್ವಿಟ್ಜರ್ಲ್ಯಾಂಡ್ ನಿಂದ ಬೀಬಲ್ ವೆಬ್ಸೈಟ್ ಮೂಲಕ ಇಮೇಲ್ ಮಾಹಿತಿ ಕೋರಿ ಬೀಬಲ್ ಆಪ್ ಮೊರೆ ಹೋಗಿದ್ದಾರೆ ಪೊಲೀಸರು. ಆರೋಪಿಯ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡದ ಬೀಬಲ್ ವೆಬ್ಸೈಟ್ ಸ್ವಿಟ್ಜರ್ಲ್ಯಾಂಡ್ ಕೋರ್ಟ್ ಮೊರೆ ಹೋಗಲು ಪೊಲೀಸರು ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಸ್ಪಷ್ಟ ಮಾಹಿತಿಯನ್ನ ನೀಡಲು ಬೀಬಲ್ಗೆ ಸೂಚಿಸುವಂತೆ ಕೋರಿ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಪೊಲೀಸರು. ಇಂಟರ್ನ್ಯಾಷನಲ್ ಕೋರ್ಟ್ ಪ್ರಕ್ರಿಯೆಯನ್ನ ಆರಂಭಿಸಿದ ಬೆಂಗಳೂರು ಪೊಲೀಸರು ಆತ ಯಾರು, ಆತ ಎಲ್ಲಿಯವ ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಗೊತ್ತಾಗಿದ್ದು ಬೇರೆ. ಹಾಗಿದ್ರೆ ದುಷ್ಕರ್ಮಿ ಯಾರು? ಈ ಬೀಬಲ್ ವೆಬ್ಸೈಟ್ ನಲ್ಲಿಂದಲೇ ಈತ ಇಮೇಲ್ ಅನ್ನ ಕಳಿಸಿದ್ದ ಅಂತ ಅನ್ನೋದಾದ್ರೆ ಆ ಬಗ್ಗೆ ಹಾಗಿದ್ರೆ ಇನ್ನಷ್ಟು ಮಾಹಿತಿ ಬೇಕಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅವತ್ತು ಡಿಸೆಂಬರ್ 1 ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಶಾಲೆಗಳಿಗೆ ಬಂದಂತಹ ಬೆದರಿಕೆ ಇಮೇಲ್, ಅದು ಪುಟ್ಟ ಪುಟ್ಟ ಮಕ್ಕಳ ಅವರ ಒಂದು ಪ್ರಾಣದ ಚಿಂತೆ ಎಲ್ರಿಗೂ, ಪೋಷಕರಿಗಷ್ಟೇ ಎಲ್ಲ ಇಡೀ ಬೆಂಗಳೂರಿಗರಿಗೆ ಕಾಡಿತ್ತು. ಆದ್ರೆ ಆ ಕಳಿಸಿದವನು ಯಾರು ಅನ್ನೋದು ಇನ್ನೂ ಪತ್ತೆಯಾಗಿಲ್ವಾ? ಈ ಬೀಬಲ್ ಏನ್ ವೆಬ್ಸೈಟ್ ಇದೆ ಆ ಕಡೆಯಿಂದ ಯಾಕೆ ಮಾಹಿತಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಏನ್ ಸಮಸ್ಯೆಗಳು ಕಾಡ್ತಾ ಇದೆ ಅಂತ? ಖಂಡಿತವಾಗಿಯೂ ಪ್ರತಿಮಾ, ಡಿಸೆಂಬರ್ 1ನೇ ತಾರೀಕು ಏನು ಇಡೀ ಬೆಂಗಳೂರು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಏನಿದೆ, ಸುಮಾರು 22 ಅಧಿಕ ಶಾಲೆಗಳಿಗೆ ಈ ರೀತಿಯಾದಂತಹ ಒಂದು ಬೆದರಿಕೆಯ ಇಮೇಲ್ ಬಂದಿತ್ತು. ಸಾಕಷ್ಟು ಬೆದರಿಕೆಯನ್ನು ಆ ಒಂದು ಇಮೇಲಲ್ಲಿ ಬರೆಯಲಾಗಿತ್ತು. ಹೀಗಾಗಿ ಸಾಕಷ್ಟು ಏನು ಪೋಷಕರು ಸೇರಿದಂತೆ ಸ್ಕೂಲ್ನ ಆಡಳಿತ ಮಂಡಳಿ ಒಂದಷ್ಟು ಪ್ಯಾನಿಕ್ಗೆ ಒಳಗಾಗಿತ್ತು. ಅದಾದ ಬಳಿಕ ನಗರ ಪೊಲೀಸರು ಒಂದು ತನಿಖೆಯನ್ನು ಕೈಗೊಳ್ತಾರೆ. ಜೊತೆಗೆ ಇದರ ಮೂಲ ಹಿಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಇದು ಪ್ರಮುಖವಾಗಿ ಬೀಬಲ್ ಎಂಬುವಂಥ ಒಂದು ಏನೊಂದು ವೆಬ್ಸೈಟ್ ಇದೆ, ಆ ಮುಖಾಂತರ, ಆ ಇಮೇಲ್ನ ಮುಖಾಂತರ ಬಂದಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಈ ಬೀಬಲ್ನನ್ನು ಬಳಸ್ಕೊಂಡ್ರೆ ಅವರ ಐಡೆಂಟಿಟಿ ಡಿಸ್ಕ್ಲೋಸ್ ಆಗಲ್ಲ, ಈ ರೀತಿಯಾಗಿ ಆರೋಪಿಗಳು ಈ ದುಷ್ಕೃತ್ಯವನ್ನು ಮಾಡಿದ್ರು. ಇದೀಗ ಅದು ಸ್ವಿಟ್ಜರ್ಲ್ಯಾಂಡ್ಗೆ ಕನೆಕ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಇಂಟರ್ಪೋಲ್ನ ಸಹಾಯದಿಂದ ನಗರ ಪೊಲೀಸರು ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು, ಒಂದು ಮಾಹಿತಿಯನ್ನು ಕೊಡಿ ಅಂತೇಳಿ. ಆದರೆ ಅದಕ್ಕೆ ಅಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ IP ಅಡ್ರೆಸ್ ಯಾವುದು, ಜೊತೆಗೆ ID, ಆ ಒಂದು ಕ್ರಿಯೇಟ್ ಮಾಡಿದಂತಹ ID ಯಾವುದು ಅನ್ನೋದರ ಕುರಿತು, ಜೊತೆಗೆ ಅವರು ಯಾರು ಅನ್ನುವಂಥ ಮಾಹಿತಿಯನ್ನು ನಗರ ಪೊಲೀಸರು ಕೇಳಿದ್ರು. ಆದರೆ ಇದಕ್ಕೆ ಅಸ್ಪಷ್ಟವಾದ ಮಾಹಿತಿಯನ್ನು ಬೀಬಲ್ ಕಂಪ್ನಿ ಉತ್ತರವನ್ನು ನೀಡಿರುವಂಥದ್ದು. ಹೀಗಾಗಿ ಇದೀಗ ನಗರ ಪೊಲೀಸರು ನ್ಯಾಯಾಂಗದ ಮೊರೆ ಹೋಗಿರುವಂಥದ್ದು. ಪ್ರಮುಖವಾಗಿ ಏನಂದರೆ 2 ಹಂತದಲ್ಲಿ ಈ ಒಂದು ಆರೋಪಿಯನ್ನು ಬಂಧನ ಮಾಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿರುವಂಥದ್ದು. ಒಂದು ಏನಂದರೆ ಈ MLAT ಅನ್ನುವಂಥದ್ದು, ಜೊತೆಗೆ ಲೆಟರ್ ರೆಗ್ಯುಲೇಟರಿ, ಅಂದರೆ 2 ದೇಶಗಳ ನಡುವೆ, ಅಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಪಿಗಳು ಏನಿರ್ತಾರೆ ಅವರು ಒಂದಷ್ಟು ಕಾನೂನು ತೊಡಕುಗಳು ಉಂಟಾದಾಗ ಅಲ್ಲಿನ ಪೊಲೀಸರು ಇಲ್ಲಿನ ಪೊಲೀಸರಿಗೆ ಸಂಪರ್ಕ ಮಾಡೋದು, ಅದು ನ್ಯಾಯಾಂಗದ ಮುಖಾಂತರ ಸಂಪರ್ಕ ಮಾಡುವ, ಅವರ ಮುಖಾಂತರ ಸೂಚನೆಯನ್ನು ಕೊಡಿಸುವಂಥದ್ದು, ಆ ಮೂಲಕ ಪೊಲೀಸರಿಂದ ಮಾಹಿತಿ ಪಡ್ಕೊಳ್ಳೋದು, ಈ ರೀತಿಯಾದಂತಹ ಒಂದಷ್ಟು ಕೆಲಸಗಳು ಈ ಹಿಂದೆ ಆಗಿತ್ತು. ಅದೇ ರೀತಿಯಾಗಿ ಇದೀಗ ಏನು ನಗರ ಪೊಲೀಸರು ನ್ಯಾಯಾಂಗದ ಮೊರೆ ಹೋಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಬೀಬಲ್ ಕಂಪನಿಯ ಒಂದು ಸಂಸ್ಥೆ ಏನಿದೆ ಅದು
ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರುವಂಥದ್ದು. ಈ ನೆಲೆಯಲ್ಲಿ ಆ ಒಂದು ಸ್ವಿಟ್ಜರ್ಲ್ಯಾಂಡ್ನ ಕೋರ್ಟ್ನ ಇದೀಗ ಮೊರೆ ಹೋಗಿರುವಂಥದ್ದು ನಗರ ಪೊಲೀಸರು. ಕಾದು ನೋಡಬೇಕಾಗಿದ್ದಕ್ಕೆ ಸಾಕಷ್ಟು ಪ್ರೊಸೆಸ್ ಬೇಕಾಗುತ್ತೆ. 3 ತಿಂಗಳಿಂದ 4 ತಿಂಗಳು ಟೈಮ್ ಹಿಡಿಸುತ್ತೆ. ಈ ಮುಖಾಂತರ ಕಾನೂನಿನ ಮುಖಾಂತರ ಹೋದರೆ, ಅದರಲ್ಲೂ ಪ್ರಮುಖವಾಗಿ ಬೀಬಲ್ ಏನಾದರೂ ಅವರ ಐಡೆಂಟಿಟಿ ಏನಾದರೂ ಮುಂಚೆಯೇ ಕೊಟ್ಟಿದ್ರೆ ಆರೋಪಿಯನ್ನು ಬಂಧಿಸೋದು ಈಸಿ ಆಗ್ತಾ ಇತ್ತು. ಆದರೆ ಈಗ ಸ್ವಲ್ಪ ಕಷ್ಟಕರ ಆಗಿದೆ. ಹೀಗಾಗಿ ನಗರ ಪೊಲೀಸರು ಇದೀಗ ಆ ಒಂದು ಸ್ವಿಟ್ಜರ್ಲ್ಯಾಂಡ್ನ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಪ್ರತಿಮಾ. ಎಸ್ ಹರೀಶ್, ರಿಸಲ್ಟ್ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಐಡೆಂಟಿಟಿ ಸಿಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಈ ರೀತಿ ಬೀಬಲ್ ವೆಬ್ಸೈಟ್ನ ಮೂಲಕ ಬೆದರಿಕೆಯ ಇಮೇಲ್ ಹಾಕಿದಂಥದ್ದು. ಸೊ ಈ ಹಿಂದೆ ಏನಾದರೂ ಈ ಥರದ ಕೇಸ್ಗಳು ಆಗಿತ್ತಾ? ಈ ರೀತಿ ಪ್ರೊಸೀಜರ್ ಆದಂಥ ಸಂದರ್ಭದಲ್ಲಿ ಸಕ್ಸಸ್ ಕಂಡಿದ್ದಾರಾ ಪೊಲೀಸರು? ಖಂಡಿತವಾಗೂ ಇಲ್ಲ ಪ್ರತಿಮಾ. ಯಾಕಂದರೆ ಹಿಂದೆಯೂ ಸಹ ಇದೇ ರೀತಿಯಾಗಿ ಶಾಲೆಗಳಿಗೆ ಬೆದರಿಕೆ ಕರೆಗಳು ಬಂದಿತ್ತು. ಅದು ಸಹ ಇಮೇಲ್ ಮುಖಾಂತರ ಕಳಿಸಿದ್ರು. ಆದರೆ ಅದು ಎಲ್ಲೋ ಒಂದು ಕಡೆ ಅಮೇರಿಕಾ ಜೊತೆಗೆ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಹೋಗಿ ತಲುಪಿತ್ತು ಆ ಒಂದು ಲಿಂಕು. ಅದಾದ ಬಳಿಕ ಪೊಲೀಸರು ಇದು ಕೇವಲ ಥ್ರೆಟ್ನಿಂಗ್ ಅಂಥೇಳಿ ಸುಮ್ಮನಾಗಿದ್ದರು. ಅಲ್ಲಿಗೆ ಆ ಪ್ರಕರಣವನ್ನು ಅಲ್ಲಿಗೆ ಕೈ ಬಿಟ್ಟಿದ್ರು. ಆದರೆ ಯಾಕಂದರೆ ಆ ಪ್ರಕರಣದಲ್ಲಿ ಯಾವುದೇ ರೀತಿಯ ಆರೋಪಿಗಳನ್ನು ಬಂಧಿಸೋಕೆ ಆಗಿರಲಿಲ್ಲ. ಜೊತೆಗೆ ಮಿಡ್ಲ್ ಈಸ್ಟ್ ಕಂಟ್ರಿಗಳ ಜೊತೆ ಭಾರತದ ನಂಟು ಅಷ್ಟಕ್ಕಷ್ಟೇ. ಹೀಗಾಗಿ ಆ ಒಂದು ಪ್ರಕರಣವನ್ನು ಕೈಗೆ ಬಿಟ್ಟಿದ್ರು. ಇದೀಗ ಇದು ಏನು ಸ್ವಿಟ್ಜರ್ಲ್ಯಾಂಡ್ ಮತ್ತು ಭಾರತದ ನಡುವೆ ಒಂದಷ್ಟು ಕಾನೂನಿನ ವಿಚಾರದಲ್ಲಿ ಒಂದಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು. ಈ ನೆಲೆಯಲ್ಲಿ ಇದು ಈ ಪ್ರಕರಣ ಎಲ್ಲ ರೀತಿಯಲ್ಲಿ ಅಂದರೆ ಆರೋಪಿಯನ್ನು ಬಂಧನ ಮಾಡೋದು ಬಹುತೇಕ ಈಸಿ ಅಂತ ಅನಿಸ್ಕೊಳ್ಳಿದ್ದೀರಿ. ಅಂದರೆ ಒಂದಷ್ಟು ಪ್ರೋಸೆಸ್ ತಗೊಳುತ್ತೆ 3 ರಿಂದ 4 ತಿಂಗಳು. ಆದರೆ ಒಂದು ವೇಳೆ ಏನಾದರೂ ಆದರೆ ಅನ್ನುವುದು ಆರೋಪಿಯ ಬಂಧನ ಆಗೋದು ಖಚಿತ. ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್. ತಮ್ಮೆಲ್ಲ ಮಾಹಿತಿಗೆ ಆದಷ್ಟು ಬೇಗ ಅದಾಗಲಿ, ಮತ್ತೆ ಇಂತಹ ಬೆದರಿಕೆ ಕರೆಗಳು ಬರದೇ ಇರಲಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕಾಗುತ್ತೆ. ಬಹುಶಃ ಅತ್ತ ಹೆಜ್ಜೆ ಇಡ್ತಾ ಇದ್ದಾರೆ, ಯಶಸ್ಸು ಸಿಗೋದು ಬಾಕಿ ಇದೆ. ಎಸ್ ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.